ಸೊ ಬಿಗ್ ಬಾಸ್ ನನಗೆ ವಾಸ್ ಲೈಕ್ ಒಂದು ಪೇಯ್ಡ್ ಹಾಲಿಡೇ ಥರ. ಯಾಕಂದರೆ ನನಗೆ ತುಂಬ ಒಂಥರ ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್ ಮೆಂಟಲಿ ಆಲ್ಸೋ. ಯಾಕಂದರೆ ಯು ಕಾಂಟ್ ಎಸ್ಕೇಪ್ ಸೋಷಿಯಲ್ ಮೀಡಿಯಾ ಈಗ. ಕರೆಕ್ಟ್. ಯು ಜಸ್ಟ್ ಕಾಂಟ್ ಎಸ್ಕೇಪ್. ತೆಗೆದ್ರೆ ಸಾಕು ಬರೀ ನನ್ನನ್ನು ಬೈಯೋರೆ ಆಗೋಗಿದ್ರು. ಆ್ಯಕ್ಟ್ರೆಸ್ನ ಕಟ್ಕೊಂಡ್ರೆ ಗೊತ್ತಿಲ್ವಾ, ಹಿಂಗೆ ಹಂಗೆ ಮನೆ ಮುರಿಯೋಳು, ಅದು ಮಾಡೋಳು, ಇದು ಮಾಡೋಳು, ದುಡ್ಡುಗೋಸ್ಕರ ಅದು ಮಾಡಿ. ದೀಸ್ ಆರ್ ದ ಓನ್ಲಿ ಥಿಂಗ್ಸ್ ದ್ಯಾಟ್ ವರ್ ಗೋಯಿಂಗ್ ಆನ್. ಓಕೆ, ಸೊ ನನಗೆ ಬಿಗ್ ಬಾಸ್ ಬಂದಾಗ ದುಡ್ಡು ಕೊಡ್ತಾರೋ ಬಿಡ್ತಾರೋ ಏನೂ ಕೇಳಲಿಲ್ಲ ನನಗೆ. ಅದು ಓ ಟಿ ಟಿ ಒಂದಷ್ಟು ಕ್ಲಾರಿಟಿನೂ ಇರಲಿಲ್ಲ ನನಗೆ ಇಟ್ ವಾಸ್ ಎನ್ ಎಸ್ಕೇಪ್. ಐ ಜಸ್ಟ್ ವಾಂಟೆಡ್ ಟು ರನ್ ಅವೇ. ಐ ಟೆಲ್ ಯು ನೋ, ಏನೇ ಆದರೂ ನನಗೆ ಒಳ್ಳೇದಕ್ಕೆ ಆಗೋದು ಜೀವನದಲ್ಲಿ. ಸೊ ಈ ನ್ಯೂಸ್ ಬಂದಿದ್ದಕ್ಕೆ ಬಿಗ್ ಬಾಸ್ ಬಂತೋ, ಬಿಗ್ ಬಾಸ್ ಬಂದಿದ್ದಕ್ಕೆ ನನ್ನ ಇದು ಇಮೇಜ್ ಪಾಸಿಟಿವ್ ಆಯಿತೋ, ವಾಟ್ ಎವರ್, ನನ್ನ ಜೀವನದಲ್ಲಿ ಪ್ರತಿಯೊಂದು ನನಗೇನು ನಡೆಯುತ್ತೋ ಅದು ನನ್ನ ಒಳ್ಳೆಯದಕ್ಕೆ ನಡೆಯುತ್ತೆ. ಐ ವೆಂಟ್ ಇನ್ ಟು ಬಿಗ್ ಬಾಸ್ to the point my entire image changed over there. People loved me so much that ಎಷ್ಟೊಂದು ಜನ ತಾಯಂದರು ಅವ್ರ ಹೆಣ್ಮಕ್ಳಿಗೆ ನೀನು ಚೈತ್ರ ನಂಗೆ ಹಾಕಬೇಕು, ಚೈತ್ರ ನೋಡು, ಚೈತ್ರ ಹೆಂಗಿದ್ದಾರೆ, ಚೈತ್ರ ಹೆಂಗೆ ಸ್ಟ್ರಾಂಗ್ ಆಗಿದ್ದಾರೆ, ಅಷ್ಟು ಸ್ಟ್ರಾಂಗ್ ಆಗಿರಬೇಕು ನೀನು, ಆ ಥರ ಹೇಳಕ್ಕೆ ಶುರು ಮಾಡಿದ್ರಂತೆ.